ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ವಿನೋದ ವಿಎಂ ಬ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಶ್ವರ್ ಇನ್ನು ಚಿತ್ರನ್ನು ಮಾತಾಡ್ತಿರ್ತಾರೆ. ಇದೇನಮ್ಮ ಹಿಂಗಾಗೋಯ್ತು ಅಂತ ಚಿತ್ರ ಕೇಳ್ತಾಳೆ. ಆ ಶಿವರಾಮೇಗೌಡನ್ನ ಕೋಟನಟ್ ಜಾಗದಲ್ಲಿ ಸಿಗಿಸಿ ಚುನಾವಣೆ ಕಡೆಯಿಂದ ಆಚೆಗೆ ಹಾಕ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ತಿರ್ಗಾ ಮುರ್ಗಾ ಆಗೋಯ್ತಲ್ಲೇ. ನಾವು ಅನ್ಕೊಳ್ಳೋ ಕೆಲಸ ಯಾವ ಕೆಲಸನೂ ಕೈಗೂಡ್ತಾ ಇಲ್ವಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಅವ್ರಿಗೆ ಟೈಮು ಸಂದಾಗದೆ ಅನ್ನಿಸ್ತೈತೆ ಕಣವ್ವ. ಅದಕ್ಕೆ ನೀನು ಎಷ್ಟೇ ರಹಸ್ಯವಾಗಿ ಉಪಾಯ ಮಾಡಿದ್ರುವೆ ಅವ್ರಿಗೆ ಹೆಂಗಾದ್ರೂ ಗೊತ್ತಾಗ್ಬಿಡ್ತೈತೆ ಅಂತ ಚಿತ್ರ ಹೇಳ್ತಾಳೆ. ಸುಭಾಷ ಅಮ್ಮ ಅಮ್ಮ ಅನ್ಕೊಂಡು ಬರ್ತಾನೆ. ಏನ್ಲ ಸುಭಾಷ, ಇಷ್ಟೊಂದು ಖುಷಿಯಾಗಿದ್ದೀಯಾ? ನಾವು ನೋಡಿದ್ರೆ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀವಿ. ನಿನಗೆ ಖುಷಿನೇ ಅಂತ ಚಿತ್ರ ಹೇಳ್ತಾಳೆ. ಅಮ್ಮ, ಒಂದು ಒಳ್ಳೇದಾಗ್ತದೆ ಅಂದರೆ ಒಂದು ಕೆಟ್ಟದಾಗ್ತೈತೆ ಅಂದರೆ ನಾವು ಖುಷಿ ಪಡೋದಕ್ಕೆ ಒಂದು ಒಳ್ಳೆ ವಿಚಾರ ಸಿಕ್ಕೈತೆ ಅಂತ ಸುಭಾಷ ಕೇಳ್ತಾನೆ. ಏನ್ಲ ಅದು ಅಂತ ಈಶ್ವರಿ ಹೇಳ್ತಾಳೆ. ಅದೇನಮ್ಮ, ಭದ್ರನ್ಗೆ ಹಾವು ಕಡ್ದಿಲ್ವೇ, ಅದರಿಂದ ಭದ್ರ ಬದುಕೋದೇ ದೊಡ್ಡ ಮಾತಂತೆ. ಪಂಡಿತರು ಉಳಿಯೋದೇ ಕಷ್ಟ ಅಂತ ಹೇಳ್ತಾ ಇದ್ರು ಅಂತ ಅಪ್ಪ ಹೇಳ್ತಿತ್ತು ಅಂತ ಸುಭಾಷ ಹೇಳ್ತಾನೆ. ಸುಭಾಷ, ದಿಟ ಹೇಳ್ತಾ ಇದೀಯಾ ಅಂತ ಈಶ್ವರಿ ಹೇಳ್ತಾಳೆ. ಹ್ಞೂ ಕಣಮ್ಮ, ಹಾವು ಅವನಿಗೆ 2 ಕಿತ ಕಚ್ಚಿರೋದ್ರಿಂದ ವಿಷ ದೇಹ ಪೂರ್ತಿ ಹರಡ್ಕೊಂಡೈತಂತೆ. ಅದರಿಂದ ಅವನ ಪ್ರಾಣ ಪಕ್ಷಿ ಹಂಗೆ ಹಾರ್ಕೊಂಡು ಹೋಯ್ತೈತಂತೆ ಅಂತ ಸುಭಾಷ ಹೇಳ್ತಾನೆ. ಸುಭಾಷ ಇದು ಕನಸ ನನ್ಸ ಒಂದು ಗೊತ್ತಾಗ್ತಾ ಇಲ್ವಲ್ಲೋ. ಒಂದ್ಸರಿ ಗಿಲ್ಲೆ ಅಂತ ಚಿತ್ರಗೆ ಹೇಳ್ತಾಳೆ. ಚಿತ್ರ ಒಂದ್ಸರಿ ಗಿಲ್ತಾಳೆ. ಅವ್ವ, ಇದು ಕನಸೆ ಅಲ್ಲವ್ವ, ನಿಜನೇಯ ಬಿಡು. ದೊಡ್ಡಪ್ಪ ಸಿಕ್ಕಾಕೊಂಡ್ಲಿಲ್ಲ ಅಂತ ಕೊರಗ್ತಿದ್ದೆ. ಆದ್ರೆ ಈಗ ನೋಡು, ನಾವು ಅನ್ಕೊಂಡಿದ್ದಕ್ಕಿನ್ನ ಜಾಸ್ತಿನೇ ಖುಷಿ ಆಯ್ತೈತೆ ಅಂತ ಚಿತ್ರ ಹೇಳ್ತಾಳೆ. ದಿಟ ಕಣೆ, ನಾನು ಆ ಶಿವರಾಮೇಗೌಡನ್ನ ಜೈಲಿಗೆ ಕಳಿಸಿ ಎಲೆಕ್ಷನಲ್ಲಿ ಸೋಲ್ಬೇಕು ಅಂತ ನೋಡ್ಕೊಂಡಿದ್ದೆ. ಆದ್ರೆ ಆ ದೇವ್ರು ನೋಡು, ಅವನ ಜೀವನದಿಂದನೇ ಇವನ್ ಮಗನ್ನ ಕಿತ್ಕೊಂಡು ಜೀವನ ಪೂರ್ತಿ ಸೋಲಂಗ್ ಮಾಡ್ಬಿಟ್ಟ ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ, ಭದ್ರ ಅಲ್ಲಿಗೆ ಬರ್ದಿರ ಹೋಗಿದ್ದಿದ್ರೆ ದೊಡ್ಡಪ್ಪ ಜೈಲಿಗೆ ಹೋಗ್ತಾ ಇದ್ರು ಅಷ್ಟೇಯ. ಆದ್ರೆ ಈಗ ಮಗ ತನ್ನ ಎದುರುಗನೆ ಪ್ರಾಣ ಬಿಡೋದು ನೋಡಿ ಬದುಕೋದಕ್ಕೂ ಆಗದೆ ಸಾಯಕ್ಕೂ ಆಗದೆ ವಿಲವಿಲ ಅಂತ ಒದ್ದಾಡ್ತಾರೆ ಅಂತ ಸುಭಾಷ ಹೇಳ್ತಾನೆ. ಸುಭಾಷ, ಪುತ್ರ ಶೋಕಂ ನಿರಂತರಂ ಅಂತ ಗಾದೆನೇ ಇಲ್ವೇಂದ. ಮಗನ ಸಾವಿನ ನೋವಿನಿಂದ ಆಚೆ ಬರೋಕ್ಕಾಗದೆ ವಿಲವಿಲ ಅಂತ ಒದ್ದಾಡಿ ಇವನು ಒಂದ್ ದಿವಸ ಗೊಟಕ್ಕಂತಾನೆ. ಆಗ ಆ ಸಿಂಹಾಸನಕ್ಕೆ ನೀನ ರಾಜ. ನಾನು ಈಟ್ ವರ್ಷ ಅನ್ಕೊಂಡಿದ್ದು ಈಗ ನಾನು ಸಾತದೆ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಆ ಭವಾನಿ ಇಲ್ವೇ, ಆ 3 ಅಡಿ ಹೊಟ್ಟೆಯಲ್ಲಿ ಭದ್ರನ ಪಿಂಡ ಬೆಳಿತೆ ಇಲ್ವೇ ಅಂತ ಚಿತ್ರ ಹೇಳ್ತಾಳೆ. ಅಯ್ಯೋ ಚಿತ್ರ, ಅದಕ್ಕೆ ನಿನ್ನ ಪೆದ್ದೆ ಅನ್ನೋದು. ಬೇರೆ ಒಣಗೋದ್ಮೇಕೆ ಈ ರಂಬೆ ಕೊಂಬೆನ ಕಟ್ಕೊಂಡೇನೇ ಮಾಡ್ತೀಯ? ಆ ಭದ್ರ ಸತ್ತ ಅಂತ ಒಂದು ಸತಿ ನನ್ನ ಕಿವಿಗೆ ಬರ್ಲಿ, ಆಮೇಲೆ ಇವ್ರನ್ನೇನ್ ಗತಿ ಕಾಣಿಸ್ಬೇಕೋ ನನ್ಗೆ ಸಂದ ಗೊತ್ತದೆ ಅಂತ ಈಶ್ವರಿ ಹೇಳ್ತಾಳೆ. ಬರ್ಲಿ ಅಲ್ಲಮ್ಮ, ಬಂದೇ ಬರ್ತದೆ. ಇಷ್ಟು ದಿನ ನೀನು ಆಸೆ ಪಟ್ಟಂಗೆ ದೊಡ್ಡಪ್ಪನ ಸಿಂಹಾಸನ ನಂದಾದ ಹಾಗೆ ಆತೈತೆ ಅಂತ ಸುಭಾಷ ಹೇಳಿ ಅವ್ರು 3 ಖುಷಿ ಪಡ್ತಾ ಇರ್ತಾರೆ. ಇತ್ತ ಪಂಡಿತರು, ನೀವು ಸ್ವಲ್ಪ ತಾಚೆ ಕಡೆ ಕುಳಿಸ್ಕೊಂಡಿರ್ರಿ, ಬರ್ತೀನಿ ನಾನು ಅಂತ ಹೇಳ್ತಾರೆ ಭದ್ರನ. ರೀ ಪಂಡಿತ್ರೆ ಅಂತ ಹೇಳಿ ಶಿವರಾಮೇಗೌಡರು ಗೋವಿಂದ ಅಂತ ಅಂದ್ಬಿಟ್ಟು ಈಚೆ ಕರ್ಕೊಂಡೋಗಿ ಕುಂಡ್ರಿಸ್ತಾರೆ ಭದ್ರನ. ಅಪ್ಪ, ಕುಡಿ ಇದನ್ನಂತ ಔಷಧಿ ಕೊಡ್ತಾರೆ ಪಂಡಿತರು. ಭದ್ರ ಕುಡಿದ್ಬಿಟ್ಟು, ಶಾನೆ ಕಹಿ ಐತೆ ಪಂಡಿತ್ರೆ ಅಂತ ಹೇಳ್ತಾನೆ. ಬೇಕು, ಅದರ ರುಚಿ ನಿನಗೆ ಗೊತ್ತಾಗ್ತೈತಂದ್ರೆ ಪೂರ್ತಿಯಾಗಿ ನಿನ್ನ ಮೈಯಲ್ಲಿ ವಿಷದಂಶ ಇಲ್ಲ ಅಂತ ಅರ್ಥ. ಇನ್ನೇನು ಚಿಂತೆ ಮಾಡಬೇಡಿ, ನಾನು ಹೇಳ್ದಂಗೆ 1 ವಾರ ಪತ್ತೆ ಇದ್ರೆ ಸಾಕು ಅಂತ ಪಂಡಿತರು ಹೇಳ್ತಾರೆ. ನಿಮ್ಮಿಂದ ಶಾನೆ ಉಪಕಾರ ಆಯ್ತು ಅಂತ ಕೈ ಮುಗ್ದು ಶಿವರಾಮೇಗೌಡರು ಪಂಡಿತರಿಗೆ ಹೇಳ್ತಾರೆ. ಮೃಣವ ನಾವು ಬದುಕಿರೋ ತನಕ ಮರೆಯಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನನ್ನ ವೃತ್ತಿ ನಾನು ಪಾಲನೆ ಮಾಡ್ತೀನಿ ಅಷ್ಟೇ, ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗ್ಬಿಟ್ಟು ಬನ್ನಿ ಅಂತ ಪಂಡಿತರು ಹೇಳ್ತಾರೆ. ಭದ್ರನ್ನು ಶಿವರಾಮೇಗೌಡರು ಪಂಡಿತರಿಗೆ ಕೈ ಮುಗಿತಾರೆ. ಪಂಡಿತರು ಅಲ್ಲಿಂದ ಹೋಗ್ತಾರೆ. ಅಣ್ಣ, ನೀನು ಮಾಡಿರೋ ದಾನ ಧರ್ಮನೇ ನಮ್ಮ ಭದ್ರನ್ನ ಇವತ್ತು ಕಾಪಾಡಿದ್ದಂತ ಗೋವಿಂದೇಗೌಡರು ಹೇಳ್ತಾರೆ. ಅಪ್ಪಯ್ಯ, ನೀನು ನನ್ನ ಕ್ಷಮಿಸಕ್ಕಿಲ್ಲ, ನನ್ನ ಕೂಟೆ ಮಾತಾಡೋಕ್ಕಿಲ್ಲ ಅಂದ್ಮೇಕೆ ನಾನು ಯಾಕಪ್ಪ ಬದುಕಿರ್ಲಿ? ನಿನ್ನಿಂದ ದೂರ ಆಗಿ ನನ್ನ ಕೈಯಲ್ಲಿ ಬದುಕಿರೋಕ್ಕಾಗಕ್ಕಿಲ್ಲ ಅಪ್ಪಯ್ಯ. ಇದಕ್ಕಿಂತ ನಾನು ಸತ್ತೋಗೋದೇ ಮೇಲು ಅಂತ ಭದ್ರ ಅಂತಾನೆ. ಭದ್ರ ಅಂತ ಬಾಯಿ ಮುಚ್ಚುತ್ತಾರೆ ಶಿವರಾಮೇಗೌಡರು. ನಂಗಿತ ಇಂಥ ಮಾತು ನಿನ್ನ ಬಾಯಲ್ಲಿ ಬಂತು ಅಂತಂದರೆ ನಾನು ಸುಮ್ಮನೆ ಇರೋಕ್ಕಿಲ್ಲ. ನಿನಗೆ ಹಿಂಗಾಗಿರೋದು ನೋಡಿನೇ ನನ್ನ ಜೀವ ಹೋಗ್ಬಿಟ್ಟಂಗೆ ಆಗೈತೆ ಕಣ್ಲ. ನೀನು ಎಂಥವನು ಅಂತ ಗೊತ್ತಿದ್ರೂ ನಿನ್ನ ಮಾತಾಡ್ಸ್ತೀರ ದೂರ ಮಾಡಿಬಿಟ್ಟೆ ಭದ್ರ ಅಂತ ಹೇಳಿ ಕೆನ್ನೆಗೆ ಹೊಡ್ಕೊತಾರೆ ಶಿವರಾಮೇಗೌಡರು. ಭದ್ರ, ಇದೊಂದ್ಕಿತ ನನ್ನ ಕ್ಷಮಿಸ್ಬಿಡ್ಲಾ ಅಂತ ಕೈ ಮುಗ್ದು ಕೇಳ್ಕೊತಾರೆ ಶಿವರಾಮೇಗೌಡರು. ಕೈ ಹಿಡ್ಕೊಂಡು ಭದ್ರ, ಅಪ್ಪಯ್ಯ ನೀನು ನನ್ನ ದೇವ್ರು ಅಪ್ಪಯ್ಯ, ನೀನು ಕ್ಷಮಿಸು ಅಂತ ಕೇಳಬಾರ್ದು ಅಪ್ಪಯ್ಯ, ನೀನು ನನ್ನ ಕ್ಷಮಿಸ್ಬಿಟ್ಟಲ್ಲ ಅಷ್ಟೇ ಸಾಕ್ಬಿಡು ಅಂತ ಭದ್ರ ಹೇಳ್ತಾನೆ. ಇನ್ನು ಮುಂದಕ್ಕೆ ನಮ್ಮಿಬ್ಬರನ್ನ ಯಾರು ದೂರ ಮಾಡೋಕ್ಕಾಗಕ್ಕಿಲ್ಲ ಕಣ್ಲ ಅಂತ ಅಂದ್ಬಿಟ್ಟು ತಬ್ಕೊಂಡು ಅಳ್ತಿರ್ತಾನೆ ಶಿವರಾಮೇಗೌಡ. ಇದನ್ನ ನೋಡಿ ವಿದ್ಯಾ ಖುಷಿ ಪಡ್ತಾ ಇರ್ತಾಳೆ. ಈಶ್ವರಿ ಅವರು ಬಾವಿ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಸುಭಾಷ ಆಮೇಲೆ ಇನ್ನೊಂದು ವಿಷಯ,
ಅಂತ ಏನೇನೋ ಹೇಳ್ತಾ ಇರ್ತಾಳೆ ಚಿತ್ರಗುನ್ನು ಸುಭಾಷನ್ಗೆ. ಅಷ್ಟೊತ್ತಿಗೆ ಮೋಹನ ಅಲ್ಲಿಗೆ ಈಶ್ವರಿ ಅಂತ ಬರ್ತಾಳೆ. ಈಶ್ವರಿ ನೀನು ಇಲ್ಲಿದೀಯಾ ಅಂತ ಬರ್ತಾಳೆ ಮೋಹನ. ಯಾಕಕ್ಕ ಹಿಂಗೋಡ್ ಬಂದೆ, ನಮ್ಮ ಮಗ ಭದ್ರ ಹೆಂಗವನಕ್ಕ ಅಂತ ಕೇಳ್ತಾಳೆ ಈಶ್ವರಿ. ಅಯ್ಯೋ ನಾವೆಲ್ಲ ಇಷ್ಟೊಂದು ಜನ ದೇವ್ರ ಹತ್ರ ಏನೋ ಆಗಬಾರ್ದು ಅಂತ ಬೇಡ್ಕೊಂತಿದ್ರೆ ಅವ್ನಿಗೇನಾದತ್ತು ಹೇಳು. ನಮ್ಮ ಭದ್ರನ ಪ್ರಾಣಕ್ಕೆ ಈಗ ಯಾವ ಅಪಾಯನೂ ಇಲ್ವಂತೆ. ವಿಷಯ ಎಲ್ಲ ಇಳಿದು ಈಗ ಸಂದಾಗವನಂತೆ ಅಂತ ಮೋಹನ ಹೇಳ್ತಾಳೆ. ಅಕ್ಕ ನೀನು ನನ್ನ ಸಮಾಧಾನಕ್ಕೆ ನೀನು ಸುಳ್ಳು ಹೇಳ್ತಾ ಇಲ್ಲ ತಾನೇ ಅಂತ ಈಶ್ವರಿ ಕೇಳ್ತಾಳೆ. ಇಲ್ಲ ಈಶ್ವರಿ, ಈಗ ತಾನೇ ನಿಮ್ಮ ಭಾವ ಫೋನ್ ಮಾಡಿದ್ರು, ಅವನ್ನ ಅಟ್ಟಿಗೆ ಕರ್ಕೊಬರ್ತಾವ್ರಂತೆ. ಅವನಿಗೆ ಹಂಗಾಗ್ಬಿಟ್ಟೈತೆ ಅಂತ ಕೊರಗ್ತಾ ಇದೆಯಲ್ಲ, ಅದಕ್ಕೆ ಧೈರ್ಯವಾಗಿರು ಅಂತ ಹೇಳ್ಬಿಟ್ಟೋಗುವ ಅಂತ ಬಂದೆ ಅಂತ ಮೋಹನ ಹೇಳ್ತಾಳೆ. ನಾನೇ ಖುಷಿ ಆಯ್ತು ಅಂತ ಈಶ್ವರಿ ಹೇಳ್ತಾಳೆ. ಇರು ಈ ವಿಷಯನ ಅತ್ತೆಗುನ್ನು ಹೇಳ್ಬಿಡ್ತೀನಿ ಅಂತ ಮೋಹನ ಅಲ್ಲಿಂದ ಹೊರಡ್ತಾಳೆ. ಮೋಹನ ಆ ಕಡೆ ಹೊರಡ್ತಿದ್ದಂಗೆ ಸುಭಾಷ ಇದು ಹೆಂಗ್ಲಾ ಸಾಧ್ಯ ಅಂತ ಈಶ್ವರಿ ಹೇಳ್ತಾಳೆ. ಯಾಕಮ್ಮ ನಮ್ಗೆ ಯಾವಾಗ್ಲೂ ಹಿಂಗಾಗ್ತೈತೆ, ಯಾಕೆ ಅವ್ರಿಗೆ ಒಳ್ಳೇದ್ ಮಾಡ್ತಾನಲ್ಲ, ಯಾಕೆ ಹಿಂಗಾಯ್ತೈತೆ ಅಂತ ಸುಭಾಷ ಹೇಳ್ತಾ ಇರ್ತಾನೆ. ಈಶ್ವರಿ ಮತ್ತೆ ಚಿತ್ರ ಅವರೆಲ್ಲ ಕೋಪ ಮಾಡ್ಕೊತಿರ್ತಾರೆ. ವಿನಂತಿ ಮನೆಯಿಂದ ಹೊರಗಡೆ ವಾಕಿಂಗ್ ಮಾಡ್ತಿರ್ತಾಳೆ. ಅಲ್ಲಿಗೆ ಭದ್ರ ಅವರು ಕಾರ್ ಬರುತ್ತೆ. ಅಮ್ಮಮ್ಮ ಅತ್ತೆ ಕಾರ್ ಬಂತು ಅಂತ ಹೇಳ್ತಾಳೆ ವಿನಂತಿ. ಇಳಿದು ಬರ್ತಿರ್ಬೇಕಾದ್ರೆ ಭದ್ರ ಗೌಡ್ರೆ ಅಂತ ಕೈ ಹಿಡ್ಕೊಂಡು ಬಿಡ್ತಾಳೆ ವಿದ್ಯಾ. ಅಜ್ಜಮ್ಮ ಮನೆಯಿಂದ ಭದ್ರ ಅನ್ಕೊ ಬಂದು ಕಾಲೆಲ್ಲ ನೋಡಿ ಮೈಯೆಲ್ಲ ಮುಟ್ಟಿ ನೀನು ಹುಷಾರಾಗಿ ಬಂದೆ ನೋಡು, ಅಷ್ಟೇ ಸಾಕು ಬಿಡಪ್ಪ, ಹೆಂಗೋ ನಾವು ನಂಬಿದ್ದು ಉಲ್ಕೇರಮ್ಮ ನಮಗೆ ಮೋಸ ಮಾಡಲಿಲ್ಲ ಅಂತ ಅಜ್ಜಮ್ಮ ಭದ್ರನ್ ತಬ್ಕೊಂಡು ಅಳ್ತಾಳೆ. ಅಮ್ಮ ನಾನು ಇವಾಗ ಸಂದಾಕಿದ್ದೀನಲ್ವೇ, ನೀನೇನು ಚಿಂತೆ ಮಾಡಬೇಡ ನಡಿ ಅಂತಾನೆ ಭದ್ರ. ಹಂಗೇನಾದ್ರೂ ಆಗ್ಬಿಟ್ಟಿದ್ರೆ ನಂಗೆ ಜೀವನೇ ಹೋಗ್ಬಿಡೋದು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಂತಾನೆ ಭದ್ರ, ನಿನ್ಗೇನು ಆಗಿಲ್ಲ ಅಂತ ಗೊತ್ತಾದ್ಮೇಕೆನೆ ಹೋದ್ ಜೀವ ವಾಪಸ್ ಬಂತು ಅಂತ ಅಜ್ಜಮ್ಮ ಹೇಳ್ತಾಳೆ. ಮಮ್ಮ ನಿಮ್ಮೆಲ್ಲರ ಆಶೀರ್ವಾದ ನನ್ಗಿರೋ ಗಂಟ ನನ್ಗೇನು ಆಗಕ್ಕಿಲ್ಲ ಬಿಡು ಅಂತ ಭದ್ರ ಹೇಳ್ತಾನೆ. ಹಂಗೋ ಈ ದೇವ್ರು ಕಂಟಕದಿಂದ ಪಾರ್ ಮಾಡ್ಬಿಟ್ಟ ಅಂತ ಸಾವಿತ್ರಿ ಹೇಳ್ತಾಳೆ. ಆತಾತು ಆಮೇಕೆ ಎಲ್ಲ ಮಾತಾಡಿರಂತೆ ನಮ್ಮ ಮೊಮ್ಮಗ ಸಾವನ್ನೇ ಗೆದ್ದು ಬಂದವನೆ. ಮೋಹನ ಅವನಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗ್ ಕರ್ಕೊಳ್ಳಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಮಟ್ಟಿ ಮೇಕೆ ನಮ್ಮ ಮೊಮ್ಮಗನ ಮೇಕೆ ಯಾರು ದೃಷ್ಟಿ ಬಿತ್ತು ಕಾಣೆ, ಅವ್ರ ಕಣ್ಣು ಹಿಂಗೋಗ ಅಂತ ಅಜ್ಜಮ್ಮ ಶಾಪ ಹಾಕ್ತಾಳೆ. ಶಿವರಾಮ ಗೋವಿಂದನೇ ಕಾಣ್ತಾ ಇಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ಅವ ಪಂಡ್ರಿತ್ ಇರ್ತಾವ ಔಷಧಿ ಇಸ್ಕೊಂಡು ಅವನು ಗಾಡಿಯಲ್ಲಿ ಬರ್ತಾವನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮೋಹನ ಆರತಿ ಮಾಡಿ ಬಟ್ಟಿರ್ತಾಳೆ. ಒಳಗಡೆ ಹೋಗ್ತಾರೆ. ಈಶ್ವರಿ ಮತ್ತೆ ಚಿತ್ರ ಸುಭಾಷ 3 ಜನ ನಿಂತ್ಕೊಂಡಿರ್ತಾರೆ. ಲಾಸ್ಟಲ್ಲಿ ವಿದ್ಯಾ ಹೋಗಿ ನೋಡ್ಕೊಂಡು ಅವ್ರ ಮುಖ ನೋಡ್ಕೊಂಡು 1 ನಿಮಿಷ ನಿಂತ್ಕೊಂಡು ಆಮೇಲೆ ಒಳಗಡೆ ಹೋಗ್ತಾಳೆ. ಅದೇ 3 ಅಡಿ ಏನೋ ಸಾಧಿಸ್ಬಿಟ್ಟೆ ಅಂತ ಲುಕ್ ಕೊಟ್ಬಿಟ್ಟು ಹೋಯ್ತಾಳೆ ಅಂತ ಈಶ್ವರಿ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಇಲ್ಲಿ ಮನೆಯಲ್ಲಿ ಎಲ್ರೂ ಕೂತಿರ್ತಾರೆ. ಮೋಹನ ಭದ್ರನ್ಗುವೆ ಶಿವರಾಮೇಗೌಡನ್ಗುವೆ ಕಾಪಿ ತಂದ್ಕೊಡು ಅಂತ ಹೇಳ್ತಾಳೆ ಅಜ್ಜಮ್ಮ. ಸರಿ ಅತ್ತೆ ಅಂತ ಹೇಳಿ ಮೋಹನ ಕಾಪಿ ತಂದ್ಕೊಡ್ತಾಳೆ. ಶಿವರಾಮ ಇವನ್ಗೆ ಯಾವ ಕಚ್ಚಿದವಾಗ ಅವನಿಗೂ ಬಟ್ಟೆ ಕಟ್ಟದೆ ಆತ್ರವಾಗಿ ಅವನ್ನ ಕರ್ಕೊಂಡೋದೆ ನೋಡು, ಅದನ್ನ ನೆನ್ಸ್ಕೊಂಡ್ರೆ ಈಗ್ಲೂ ಯಪ್ಪ ಅಂತ ಅಜ್ಜಮ್ಮ ಅಂತಾಳೆ. ಅದನ್ನ ಯಾಕವ್ವ ಗೆಪ್ತಿ ಮಾಡ್ತಿ, ಅದನ್ನ ನೆನ್ಸ್ಕೊಂಡ್ರೆ ಈಗ್ಲೂ ನನ್ ಜೀವ ದಸಕ್ಕಂತೈತೆ ಮಗ, ಈಗ ಸುಸ್ತು ಕಮ್ಮಿ ಆಗೋದಲ್ವೇ, ಏನು ತೊಂದರೆ ಇಲ್ಲ ತಾನೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನೀನ್ ಪಕ್ಕದಲ್ಲಿರ್ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಜಯಿಸ್ತೀನಿ ಅಪ್ಪಯ್ಯ, ನೀನ್ ಅವನ್ಗಿತ ನನ್ನ ಹೆಸರು ಕೂಗ್ದೆ ನೋಡಪ್ಪಯ್ಯ, ಆಗ್ಲೇ ನಾನು ಬದುಕ್ಬಿಟ್ಟೆ ಅಂತ ಭದ್ರ ಹೇಳ್ತಾನೆ. ಎಲ್ರನ್ನೂ ಖುಷಿ ಪಡ್ತಾರೆ. ಹಂಗೇನಾದ್ರೂ ಆಗಿದ್ರೆ ನಾನು ಬದುಕ್ತಾ ಇದ್ನ ಮಗ, ನಾನಿರೋ ಗಂಟ ನಿನ್ಗೇನು ಆಗಕ್ ಬಿಡಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಗ ಯಾಕ್ರಪ್ಪ ಅಂತ ಮಾತು, ಬಂದ ಕಂಟಕಗಳೆಲ್ಲ ಒಂದೊಂದೇ ಕಳ್ದೋಗಿ ಈಗ ಒಳ್ಳೇದೇ ಆಗಿದೆಯಲ್ಲ ಅಂತ ಅಜ್ಜಮ್ಮ ಅಂತಾಳೆ. ಅಲ್ಲ ಮಗ, ನನ್ನ ಕಾಪಾಡಕ್ಕೋಸ್ಕರ ನಿನ್ ಪ್ರಾಣನ ಪಣಕ್ಕಿಟ್ಟಾರಿಯೇ, ನಾನೇನಾದ್ರೂ ಸಿಕ್ಬಿದ್ದಿದ್ರೆ ನನ್ನನ್ನ ಎಲೆಕ್ಷನ್ದ ದೂರ ಇಟ್ಟಿರೋರು, ಇಲ್ಲ ಅಂದಿದ್ರೆ ಜೈಲಿಗೆ ಕಳ್ಸಿರೋರು ಆಟೆ ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಿಡ್ತು ಅನ್ನೇ ಅಪ್ಪಯ್ಯ, ಹಂಗೇನಾದ್ರೂ ಆಗ್ಬಿಟ್ಟಿದ್ರೆ ನಾನು ಬದುಕಿದ್ದು ಏನ್ ಪ್ರಯೋಜನ ಹೇಳು, ನಿನ್ನನ್ನ MLA ಮಾಡ್ಬೇಕು ಅನ್ನೋದೇ ನನ್ನ ಜೀವನದ ಗುರಿ. ನನ್ಗಾವ್ ಕಡ್ದು ನಿನ್ ತೊಡೆ ಮೇಲೆ ಮಲ್ಗಿರ್ಬೇಕಾದ್ರೆ ಎಲ್ಲಿ ಅಪ್ಪಯ್ಯ ನನ್ನ ಕ್ಷಮಿಸ್ದೇನೆ ನಾನು ಸತ್ತೋತೀನಿ ಅಂತ ಅನಿಸ್ಬಿಟ್ಟಿತ್ತು. ಆದ್ರೆ ನೀನ್ ನನ್ನ ಮಾತಾಡ್ಸ್ದೆ ಅನ್ನೋ ತೃಪ್ತಿ ಇತ್ತು, ಸತ್ರೂ ಪರವಾಗಿಲ್ಲ ಅಂತ ಅನಿಸ್ತು ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಭದ್ರ ಅಂತಾರೆ ಶಿವರಾಮೇಗೌಡರು. ಇಲ್ಲ ಅಪ್ಪಯ್ಯ, ನಿನ್ನ MLA ಮಾಡ್ದೇನೇನೆ ಹಂಗೆ ಸತ್ತೋಗ್ತೀನಿ ಅಂತ ಕೊರಗು ನನ್ಗಿತ್ತು ಅಂತ ಭದ್ರ ಹೇಳ್ತಾನೆ. ಭದ್ರ ಸಾಯೋ ಮಾತಾಡಬೇಡ, ನೀನು ನನ್ನ ಜೊತೆ ಇರಬೇಕಾದ್ರೆ ಯಾವನ್ಲ ನನ್ನನ್ನು ಸೋಲ್ಸೋ ಧೈರ್ಯ ಮಾಡೋನು, ಆಡೋಕ್ಕಾದ್ರೂ ಆದತೆ, ನಾನು ನಿನ್ನ ಪಕ್ಕ ಇರೋ ಗಂಟ ನಿನ್ಗೆ ಸಾವು ಬರೋಕ್ಕಿಲ್ಲ, ನೀನು ನನ್ನ ಜೊತೆ ಇರೋ ಗಂಟ ನನ್ನ ಯಾವನ್ಲ ಸೋಲು ತೋರಿಸೋನು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ನಿನ್ನ ವಿರುದ್ಧ ಇಂಥ ದೊಡ್ಡ ಮಸ್ಲತ್ ನಡೆದೈತೆ ಅಂತ ಹೇಳಿದ್ದೆ ನಮ್ಮ ವಿದ್ಯಾ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಈಶ್ವರಿ ಅವ್ರಿಗೆ ಶಾಕ್ ಆಗುತ್ತೆ. ಉಳ್ದವ್ರಿಗೆಲ್ಲ ಒಂಥರ ಖುಷಿ ಆಗುತ್ತೆ. ಈಶ್ವರಿ ಅಲ್ಲ ಈ ವಿಷಯ 3 ಅಡಿಗೊಂದು ಹೆಂಗ್ ಗೊತ್ತಾಯ್ತು ಅಂತ ಮನಸ್ಸಲ್ಲೇ ಅನ್ಕೊಂತಿರ್ತಾಳೆ. ಏನ್ಲ ಹೇಳ್ತಾ ಇದೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹ್ಞೂ ಅಪ್ಪಯ್ಯ,
ಮೊದಲನೇ ಕಿತ ಅವಳು ಹೇಳ್ದಾಗ ನಾನು ನಂಬಿರ್ಲಿಲ್ಲ. ಯಾವಾಗ ಅವಳು ಬಂದು ಮಾವ ಇನ್ನು ಮರ್ಯಾದೆ ಪ್ರಶ್ನೆ ಅಂತ ಆತಂಕದಲ್ಲಿ ಹೇಳಿದ್ಲು, ಅವಾಗ್ಲೇಯ ನಾನು ನಂಬಿದ್ದು ಅಂತ ಭದ್ರ ಹೇಳ್ತಾನೆ. ಬೇಡ ಮೂರಡಿ, ಹೆಜ್ಜೆ ಹೆಜ್ಜೆಗೂ ನನ್ನ ದಾರಿಗೆ ಅಡ್ಡ ಬರ್ತೈತೀಯ, ಎಲ್ಲದಕ್ಕೂ ನೀನೇ ಉತ್ತರ ಕೊಡ್ಬೇಕಾಗ್ತದೆ ಅಂತ ಈಶ್ವರಿ ಮನ್ಸಲ್ಲೇ ಅನ್ಕೊಂತಿರ್ತಾಳೆ. ಆ ತಾಯಿ ಉಲ್ಕೆರಮ್ಮನೆ ನಿನ್ಗೆ ಈ ವಿಷಯ ಗೊತ್ತಾಗಂಗ್ ಮಾಡಿ ಆಗ್ಬೇಕಾಗಿರೋ ಅನಾಹುತನ ತಪ್ಪಿಸ್ಬಿಟ್ಲು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಜ್ಜಿ ಈ ದಿಟ ಹೇಳ್ಬೇಕಂದ್ರೆ ಈ ವಿಷಯ ನನ್ಗಲ್ಲ ಮೊದ್ಲು ಗೊತ್ತಾಗಿತ್ತು ಚಂಪನ್ಗೆ ಅಂತ ಹೇಳ್ತಾಳೆ ವಿದ್ಯಾ. ಚಂಪಾ ಬ್ಯಾಗ್ ಇಕ್ಕಿದ್ದು ಅವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ನೋಡ್ಕೊಂಡಿದ್ದು ಸ್ಟೋರಿ ಹೇಳ್ತಾಳೆ ವಿದ್ಯಾ. ಇವತ್ತು ಕುತಂತ್ರಿಗಳು ಮಾಡಿದ ಮಸ್ಲತ್ತಿಂದ ಕಾಪಾಡಿದ್ದು ನಮ್ಮ ಚಂಪನೇ ಅಜ್ಜಿ ಅಂತ ವಿದ್ಯಾ ಹೇಳ್ತಾಳೆ. ನಮ್ಮ ಪ್ಲಾನ್ ಎಲ್ಲನೂ ಹಾಳು ಮಾಡ್ದವಳು ಅವಳೇಯ. ಮೊದಲೇ ಅವಳನ್ನ ನನ್ನ ಜೀವನದಿಂದ ಆಚೆ ಹಾಕಿದ್ದಿದ್ರೆ ಇವತ್ತು ನಮಗಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಂತ ಸುಭಾಷ ಮನ್ಸಲ್ಲೇ ಹೇಳ್ಕೊಂತಿರ್ತಾನೆ. ಅವ್ನು ಮಾಡಿರೋ ಪುಣ್ಯನೇ ನಿಮ್ಮ ಮೂವರ ರೂಪದಲ್ಲಿ ಬಂದು ಕಾಪಾಡೋದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಜ್ಜಿ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗ್ಬೇಕು. ವಿರೋಧಿಗಳು ಕುತಂತ್ರಿಗಳು ಏನೇ ಮಾಡಿದ್ರು ಮಾವ ಇನ್ನ ಕಾಪಾಡಕ್ಕೆ ಮಾವ ಇನ್ ಧರ್ಮನೇಯ ಅವ್ರಿಗೆ ಶ್ರೀರಕ್ಷೆ ಆಗಿರ್ತೈತೆ ಅಂತ ವಿದ್ಯೆ ಹೇಳ್ತಾಳೆ. ಈಶ್ವರಿ, ಸುಭಾಷ ಮತ್ತೆ ಚಿತ್ರ ಮೀಟಿಂಗ್ ಮಾಡ್ತಾ ಇರ್ತಾರೆ ಬಾವಿ ಹತ್ರ. ಇತ್ತಿಂದ ಅತ್ತ ಓಡಾಡ್ತಿರ್ತಾಳೆ ಈಶ್ವರಿ. ನಮ್ಮ ಪ್ಲಾನ್ನೆಲ್ಲ ಹಾಳು ಮಾಡಿ ನಮ್ಮ ಅಮ್ಮನ ಶ್ರಮನ ನಾಶ ಮಾಡಿರ. ಲೇ ಸುಭಾಷ, ಆ ಚಂಪನ್ನ ಸುಮ್ಮನೆ ಬಿಟ್ರೆ ನಮ್ಗೆಲ್ಲ ಒಂದ್ ಗತಿ ಕಾಣಿಸ್ತಾಳೆ ಆಟೆಯ ಅಂತ ಚಿತ್ರ ಹೇಳ್ತಾಳೆ. ಪಾಲಿಗೆ ಬಂದಿರೋ ಶನಿ ಕಣಕ್ಕ, ಅವತ್ತು ನನ್ನ ಪಾಲಿಗೆ ಬಂದಿದ್ ಬಂಗಾರದಂತ ಬದುಕನ್ ಕಿತ್ಕೊಂಡ್ಲು, ಇವತ್ ನೋಡಿದ್ರೆ ಹಿಂಗ್ ಮಾಡಿದ್ಲು ಅವಳನ್ನ ಅಂತ ಇರ್ತಾನೆ ಸುಭಾಷ. ಏಯ್, ಸಗಣಿ ತುಳಿಯೋಕ್ಕಿಂತ ಮುಂಚೆ ತುಳಿತಾ ಇದ್ದೀನಲ್ಲ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ತುಳಿದ್ಮೇಲೆ ಸಗಣಿ ತುಳಿದ್ನಲ್ಲ ಅಂತ ಅನ್ಕೊಂತಾ ಇದೆಯಲ್ಲೋ ಸಗಣಿ ನನ್ ಮಗನೇ ಅಂತ ಈಶ್ವರಿ ಹೇಳ್ತಾಳೆ. ಇದೆಲ್ಲ ನೋಡಿ ಹೊಸಿ ನನಗೆ ಯಾಕೋ ತಲೆ ಕೆಟ್ಟಂಗೈತೆ, ನಾನು ಹೊಸಿ ಆಚೆ ಓಡಾಡ್ಕೊ ಬರ್ತೀನಿ ಅಂತ ಸುಭಾಷ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಯಾರ ದೃಷ್ಟಿ ಆಗೈತೆ ಏನೋ, ಎಲ್ಲ ಗ್ರಾಚಾರ ನಮ್ಗೆ ಬಂದು ಹೊಡಿತೈತೆ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲಿಗೆ ಚಿಕ್ಕತ್ತೆ ಅನ್ಕೊಂಡು ವಿದ್ಯಾ ಬರ್ತಾಳೆ. ಏನೋ ಮಾತಾಡ್ತಾ ಇರೋದ ತರ ಐತೆ, ಯಾಕೋ ಇಬ್ರು ಶಾನೆ ಟೆನ್ಷನ್ ಮಾಡ್ಕೊಂಡು ನಿಂತಿರೋ ತರ ಐತೆ. ಯಾಕೆ ಚಿಕ್ಕತ್ತೆ, ಏನಾಯ್ತು? ತಲೆನೋವೆ? ಔಷಧಿ ತಗೋಬರ್ಲಾ? ಇಲ್ಲ ತಲೆಗೆ ಎಣ್ಣೆ ತಗೊಬಂದು ಹಚ್ಚಿ ನಾನೇ ಮಸಾಜ್ ಮಾಡ್ಕೊಡ್ಲಾ ಅಂತಾಳೆ ವಿದ್ಯಾ. ಏಯ್, ನಿನ್ ಯಾರೇ ಇಲ್ಲಿ ಕರ್ದೋರು, ಸುಮ್ನೆ ಹೋಗಿ ನಿನ್ ಕ್ಯಾಮೆ ನೋಡ್ಕೊ ಅಂತ ಚಿತ್ರ ಹೇಳ್ತಾಳೆ. ನನ್ ಕ್ಯಾಮೆನೆ ಅಕ್ಕ? ಆದ್ರೆ ನೀವು ಮತ್ತೆ ಚಿಕ್ಕತ್ತೆ ಅನ್ಕೊಂಡಿರೋ ಕೆಲ್ಸ ಯಾವ್ದೋ ಆಯ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿರ್ಬೇಕಾದ್ರೆ ಸಾಂತ್ವನ ಹೇಳೋದು ನನ್ ಕರ್ತವ್ಯ ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಏಯ್, ನಿನ್ ಸಾಂತ್ವನ ಯಾರಿಗೂ ಬೇಡ, ಸುಮ್ನೆ ಹೋಯ್ತಾ ಇರೋ ಅಂತ ಚಿತ್ರ ಹೇಳ್ತಾಳೆ. ಸಾಂತ್ವನ ಹೇಳ್ದೆ ಹೋದ್ರೆ ಏನಂತೆ? ನನ್ಗಾಯ್ತಾ ಇರೋ ಖುಷಿ ವಿಷಯ ನಿಮ್ಮ ಹತ್ರ ಹೇಳ್ತೀನಿ ಬಿಡಿ. ಇವತ್ತು ನನ್ನ ಗಂಡನ್ ಬಂದಿರೋ ಆಪತ್ತು ದೂರ ಆಯ್ತು ಅಂತ ಒಂದ್ ಕಡೆ ಖುಷಿ ಆದ್ರೆ, ದೂರ ಆಗಿದ್ದ ಅಪ್ಪ ಮಗ ಒಂದಾದ್ರಲ್ಲ ಅಂತ ಇನ್ನೊಂದ್ ಕಡೆ ಖುಷಿ ಅಂತ ವಿದ್ಯೆ ಹೇಳ್ತಾಳೆ. ಏಯ್ ಅಂತ ಕೈ ತೋರಿಸ್ತಾಳೆ ಈಶ್ವರಿ. ಶೋ ಅಂತ ಬೆಟ್ ಮಾಡ್ತಾಳೆ ವಿದ್ಯಾ. ಈಗ ಮಾತೇನಿದ್ರು ನಂದು ಕೇಳಿಸ್ಕೊಳೋದಾಟೆಯ ನಿಮ್ದು. ಅವರಿಬ್ಬರದು ಕರಲ್ ಬಳ್ಳಿ ಸಂಬಂಧ, ಅವರಿಬ್ರು ಒಂದಾಯ್ತಾರೆ, ಬೇಗ ಮೊದ್ಲಿಗಿಂತ ಹೆಚ್ಚು ಪ್ರೀತಿಯಿಂದ ಇರ್ತಾರೆ ಅಂತ ಅವತ್ತೇ ನಿಮ್ಗೆ ಹೇಳಿದ್ದೆ ತಾನೆ. ಅದು ಇವತ್ತು ಸತ್ಯ ಆಗದೆ ನೋಡಿ. ಅದನ್ನ ನೋಡಿ ನಿಮ್ಮ ಹೊಟ್ಟೆ ಒಳಗಡೆ ಬೆಂಕಿ ಬಿದ್ದಿರ್ಬೇಕು. ಮಜ್ಜಿಗೆ ತಂದ್ಕೊಡ್ಲಾ ಚಿಕ್ಕತ್ತೆ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ, ಯಾರ್ ಮುಂದ್ಗೂಟೆ ಏನ್ ಮಾತಾಡ್ತಾ ಇದೀಯ ಅಂತ ಗೆಪ್ತಿ ಮಾಡ್ಕೋ ಅಂತ ಚಿತ್ರ ಹೇಳ್ತಾಳೆ. ಅಪ್ಪ ಮಗನ ಸಂಬಂಧನ ದೂರ ಮಾಡ್ತೀನಿ ಅಂತ ಅನ್ಕೊಂಡು ಮಾಡಕ್ಕಾಗದೆ ಮೈಕ್ ಪರ್ಚ್ಕೊಂಡು ನಿಂತಿರೋರ್ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಸಂದ ಗೊತ್ತು. ಮುಂದೆ ಆದ್ರೂ ಸಂಬಂಧ ಅಂದ್ರೆ ಏನೋ, ಬಂಧುಗಳಂದ್ರೆ ಏನೋ ಅಂತ ತಿಳ್ಕೊಂಡು ಬೆಂಕಿ ಹಚ್ಚೋದನ್ನ ಬಿಟ್ಬಿಡಿ ವಿದ್ಯೆ ಹೇಳ್ತಾಳೆ. ಏನೇ ಮೂರಡಿ ನನಗೆ ಪಾಠನ ಅಂತ ಈಶ್ವರಿ ಕೇಳ್ತಾಳೆ. ಹೋಗೋ ದಾರಿ ಸರಿ ಇಲ್ಲ ಅಂತಂದ್ರೆ ಪಾಠನೂ ಮಾಡ್ತೀನಿ, ಚಾಟಿ ಏಟು ಕೊಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.